ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಫಾರಂ ಕೋಳಿಯಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಮನೇಲಿ ಮಾಡೋದು ಒಲೆ ಮೇಲೆ ಅರೆಸ್ಟ್ ಮಾಡಿದ್ರೆ ಒಳಗಡೆ ಅಡುಗೆ ಮನೇಲಿ ಮಾಡಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ದೇವ್ರ ಮನೆ ಥರ ಅಡುಗೆ ಮನೆ, ಅದರಿಂದ ನಾನ್ ವೆಜ್ ಯಾವುದೂ ಸಹ ಅಡುಗೆ ಮನೇಲಿ ಮಾಡಲ್ಲ. ಒಂದು ಮೊಟ್ಟೆನೂ ಸಹ ಬೇಯಿಸೋದು ಇಲ್ಲ, ತಿನ್ನೋದು ಇಲ್ಲ. ಒಲೆ ಮೇಲೆ ಮಾಡಿದ್ರೇ ಟೇಸ್ಟ್ ಬರುತ್ತೆ ಅಂತ ಅಲ್ಲ, ಗ್ಯಾಸ್ ಮೇಲೆ ಮಾಡಿದ್ರೂ ಸಹ ಇದೇ ಥರ ಟೇಸ್ಟ್ ಬರುತ್ತೆ. ಅಂದರೆ ಒಲೆ ಮೇಲೆ ಬೇಯಿಸೋ ಥರನೇ ಬೇಯಿಸ್ಬೇಕಷ್ಟೇ. ಗ್ಯಾಸ್ ಮೇಲೆ ಏನೇ ಬೇಕು ಅಂದರೂ ಅದು 2 ಅವರ್ ಬೇಕೇ ಬೇಕು ಬೇಯೋದಕ್ಕೆ. ನೀರಾಡಿ ಬೇಯೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ಅಷ್ಟೇ. ನಾ ತೋರಿಸ್ತಾ ಇರೋದು 3 kg ಫಾರಂ ಕೋಳಿಗೆ 8 ಸ್ಪೂನು ಧನಿಯಾ ಪುಡಿ, 3 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಮಗೆ ಕರೆಕ್ಟಾಗಿದೆ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು, ಒಂದು ಈರುಳ್ಳಿ ಅಷ್ಟು ಹಾಕ್ಕೊಂಡು ರುಬ್ಕೊಬೇಕು ಸಪ್ರೇಟು. ರುಬ್ಕೊಂಡ್ವಲ್ಲ ಕಾರಣ ಅದನ್ನು 4 ಸ್ಪೂನು ಮತ್ತು 1 ಹಿಡಿಯೋಷ್ಟು ಕಾಯಿನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಬಟ್ಲಿಗೆ ಹಾಕ್ಕೊಂಡು. ಮಸಾಲೆಗೆ ಏನೇನು ಬೇಕು ಅಂದರೆ 1 ಹಿಡಿಯೋಷ್ಟು ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕಡಲೆ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮಾಮೂಲಿ ನಾವೇನೇನು ಹಾಕ್ಕೊತೀವೋ ಅದನ್ನು ಹಾಕ್ಕೊಂಡು ಮಸಾಲೆಗೆ ರುಬ್ಕೊಳ್ಳಿ. ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಅರ್ಧ ಕಾಳನ್ನ ಚೆಚ್ಚಿ ಪೀಸ್ ಮಾಡಿಟ್ಕೊಳ್ಳಿ, ಅದು ಒಂಥರ ಚೆನ್ನಾಗಿರುತ್ತೆ ಪೀಸ್ ಜೊತೆಗೆ. ನಮ್ಮ ಮನೇಲಿ ಒಲೆ ಮೇಲೆ ಮಾಡ್ತಿರೋದ್ರಿಂದ ಒಲೆನ ಹಚ್ಚುತ್ತಾ ಇದ್ದೀವಿ. ನೀವು ಬೇಕಂದ್ರೆ ಗ್ಯಾಸ್ ಮೇಲಾದರೂ ಇಟ್ಕೊಳ್ಳಿ. ತಪ್ಪಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ನೀಟಾಗಿ ಚಿಕನ್ನ ತೊಳೆದು ಆಮೇಲೆ ಹಾಕ್ಕೊಳ್ಳಿ. ಅದು ನೀರು ಬಿಟ್ಕೋಬೇಕು ಚೆನ್ನಾಗಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿ, ಆವಾಗ ಸ್ವಲ್ಪ ಚೆನ್ನಾಗಿ ಬರ್ತುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ, ನೀರು ಬಿಟ್ಕೊಂಡಿದ್ದೆ. ನಂತರ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಆ ಖಾರನ ಹಾಕ್ಕೋಬೇಕು. ಪೀಸ್ ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ಅದು ಕಾಯ್ತಾ ಕುದ್ದು ಕಮ್ಮಿ ಆಗುತ್ತೆ ನೀರಿನ ಪ್ರಮಾಣ. 5 ಪೀಸ್ ಇಟ್ಕೊಂಡಿರ್ತೀವಲ್ವ ಆ 5 ಪೀಸ್ನ ಅವಾಗ ಹಾಕ್ಕೊಳ್ಳಿ. ಹಾಕಿ ಪ್ಲೇಟ್ನ ಮುಚ್ಚಿ ಅದು ಕೈ ಆಡ್ತಾ ಇರಿ ಅವಾಗ ನೋಡಿ. ಸಾಂಬಾರು ಏನಾದರೂ ಗಟ್ಟಿಗೆ ಆಗ್ತಿದೆ ಅನ್ನಿಸ್ತಿದ್ರೆ ಬಿಸಿನೀರನ್ನ ಕಾಯಿಸಿ ಹಾಕ್ಕೊಳ್ಳಿ. ಇವಾಗ ಬೇಯಬೇಕು, ಮಸಾಲೆ ಹಾಕಬೇಕು ಅಂದರೆ ಅಲ್ಲಿವರೆಗೂ ಕುದಿಸ್ತಾನೆ ಇರಬೇಕು. 3/4 ಭಾಗ ಬೆಂದಿದೆ, ಅದರಿಂದ ಮಸಾಲೆನ ಹಾಕ್ಕೊತಿದ್ವಿ. ಮಸಾಲೆ ಹಾಕಬೇಕಾದ್ರೆ ನೀರನ್ನ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ಲು ತೆಳ್ಳಗಾಗುತ್ತೆ. ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಪೀಸೆಲ್ಲ ನೀಟಾಗಿ ಬೆಂದ ಮೇಲೆ ಒಂದು ತಪ್ಪಲೆನ ಇಟ್ಕೊಂಡು ಈ ಥರ ಬಸ್ಕೊಳ್ಳಿ. ಸಾರು ಸಪ್ರೇಟು, ಪೀಸು ಸಪ್ರೇಟ್ ಇರಬೇಕು. ಸಾಂಬಾರನ್ನ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಪೀಸ್ ಇರುತ್ತಲ್ಲ ತಪ್ಪಲೆ, ಅದಕ್ಕೇ ಕಾಯಿ ಮತ್ತು ಖಾರ ಎತ್ತಿಟ್ಕೊಂಡಿರ್ತೀವಲ್ಲ ಆ ಖಾರನ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿ. ಮಸಾಲೆ ಹಾಕೋಕ್ಕೆ ಸಾಂಬಾರು ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕ್ಕೊಳ್ಳಿ. ಇದು ಪಕ್ಕ ಹಳ್ಳಿ ಸ್ಟೈಲು ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಂತೂ ನಮ್ಮಮ್ಮ ಮಾಡೋ ಚಿಕನ್ ಸಾರಿಗೆ ಫ್ಯಾನು. ನಾನು ಹೇಳೋದಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಫ್ರೀ ಟೈಮಾಗಿದ್ದಾಗ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.